ಗೋಕುಲ್ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಕನ್ನಡ ನಾಡಿನ ಮಣ್ಣಿನಲ್ಲಿ ಹುಟ್ಟಿದ ಜನಪದ ಕಥೆಗಳು, ಬುಡಕಟ್ಟು ಸಂಪ್ರದಾಯಗಳು, ಕಾಡುಗೊಲ್ಲರ ಸಂಸ್ಕೃತಿ ಮತ್ತು ವೀರಗಾಥೆಗಳು ಇಲ್ಲಿ ನಿಮ್ಮ ಮನಸ್ಸಿಗೆ ತಲುಪುತ್ತವೆ. ನಮ್ಮ ಪೂರ್ವಜರ ಅಮೂಲ್ಯ ಪರಂಪರೆಯನ್ನು ಅರಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪರಿಚಯ: ಕಾಡುಗೊಲ್ಲರು ಯಾರು? ಕರ್ನಾಟಕದ ಕಾಡು ಮೇಡುಗಳ ನಡುವೆ ಪ್ರಕೃತಿಯ ಮಡಿಲಲ್ಲಿ ಶತಮಾನಗಳಿಂದ ಬದುಕು ಸಾಗಿಸಿರುವ ಒಂದು ಸಮುದಾಯ ಇದೆ, ಅದೇ ಕಾಡುಗೊಲ್ಲರು. ಪಶುಪಾಲನೆ ಅವರ ಬದುಕಿನ ಉಸಿರು, ಗೋವುಗಳ ಜೊತೆ ಬೆಳೆದ ಜೀವನ ಅವರ ಹೆಮ್ಮೆ, ಭಕ್ತಿ, ಧೈರ್ಯ ಮತ್ತು ಪರಂಪರೆ ಅವರ ಗುರುತು. ಕಾಡುಗೊಲ್ಲರು ಕೇವಲ ಒಂದು ಸಮುದಾಯವಲ್ಲ, ಅವರು ಕನ್ನಡ ಸಂಸ್ಕೃತಿಯ ಜೀವಂತ ಇತಿಹಾಸ. ಅವರ ವಂಶವೃಕ್ಷದಲ್ಲಿ 3 ಪ್ರಮುಖ ಕುಲಗಳು ಕಾಣಿಸುತ್ತವೆ: ಚಿತ್ತಮುತ್ತಿ ಕುಲ, ಚಂದಮುತ್ತಿ ಕುಲ, ರಾಮೇಗೌಡನ ಕುಲ. ಈ ಕುಲಗಳು ಅವರ ಮೂಲ, ಪರಂಪರೆ ಮತ್ತು ಗೌರವವನ್ನು ಪೀಳಿಗೆಯಿಂದ ಪೀಳಿಗೆ ಸಾಗಿಸುತ್ತಿವೆ. ದೈವ ಭಕ್ತಿ ಮತ್ತು ಆಚರಣೆಗಳು. ಭಕ್ತಿಯ ಸಂಗೀತ. ಕಾಡುಗೊಲ್ಲರ ಜೀವನದಲ್ಲಿ ದೇವರ ಸ್ಥಾನ ಅತ್ಯಂತ ಪವಿತ್ರ. ಶ್ರೀ ಕಾಟಮಲಿಂಗೇಶ್ವರ ಸ್ವಾಮಿ, ಶ್ರೀ ರಂಗನಾಥ ಸ್ವಾಮಿ ಮತ್ತು ಗ್ರಾಮ ದೇವತೆಗಳ ಮೇಲೆ ಅವರಿಗೆ ಅಪಾರ ಭಕ್ತಿ ಇದೆ. ಶಿವರಾತ್ರಿ, ಕಾರ್ತಿಕ ಮಾಸ ಜಾತ್ರೆಗಳು ಇವು ಕೇವಲ ಹಬ್ಬಗಳಲ್ಲ, ಭಕ್ತಿಯ ಮಹೋತ್ಸವಗಳು. ಜಾತ್ರೆಯ ಸಮಯದಲ್ಲಿ ಡೊಳ್ಳಿನ ಘೋಷ, ಕಹಳೆಯ ನಾದ, ಕುಣಿತದ ಉತ್ಸಾಹ ಗ್ರಾಮದ ಪ್ರತಿಯೊಂದು ಮನಸ್ಸಿನಲ್ಲಿ ಭಕ್ತಿ ಮತ್ತು ಸಂತೋಷ ತುಂಬುತ್ತದೆ. ಆ ಕ್ಷಣಗಳಲ್ಲಿ ಕಾಡುಗೊಲ್ಲರ ಸಂಸ್ಕೃತಿ ಜೀವಂತವಾಗಿ ಕಾಣಿಸುತ್ತದೆ. ಜನಪದ ವೀರಗಾಥೆ. ಗಂಭೀರ ಹಿನ್ನೆಲೆ ಸಂಗೀತ. ಕಾಡುಗೊಲ್ಲರ ಜನಪದಗಳಲ್ಲಿ ಅನೇಕ ವೀರಗಾಥೆಗಳು ಜೀವಂತವಾಗಿವೆ. ಹುಣೇಮರದ ಈರಣ್ಣನಂತಹ ವೀರರು ತಮ್ಮ ಅಪಾರ ಧೈರ್ಯದಿಂದ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಬೇಡರ ದಂಡಿನ ವಿರುದ್ಧ ಹೋರಾಡಿದ ಅವರ ಸಾಹಸ ಕಥೆಗಳು ಇಂದಿಗೂ ಹಳ್ಳಿಗಳಲ್ಲಿ ಹಾಡಾಗಿ ಕೇಳಿಸುತ್ತವೆ. ಈ ಗಾಥೆಗಳು ಕೇವಲ ಕಥೆಗಳಲ್ಲ, ಅವು ಧೈರ್ಯದ ಸಂಕೇತ, ನಿಷ್ಠೆಯ ಗುರುತು ಮತ್ತು ಸಮುದಾಯದ ಗೌರವದ ಪ್ರತಿರೂಪ. ಸಂಸ್ಕೃತಿ ಮತ್ತು ಜೀವನ ಶೈಲಿ. ಮೃದುವಾದ ಗ್ರಾಮೀಣ ಸಂಗೀತ. ಕಾಡುಗೊಲ್ಲರ ಜೀವನ ಸರಳವಾದರೂ ಆತ್ಮೀಯತೆಯಿಂದ ತುಂಬಿದೆ. ಹಾಲು, ಮೊಸರು, ಬೆಣ್ಣೆ ಇವು ಕೇವಲ ಆಹಾರವಲ್ಲ, ಅವರ ಬದುಕಿನ ಆಧಾರ. ಹಬ್ಬಗಳ ಸಮಯದಲ್ಲಿ ಮಹಿಳೆಯರು ಸಂಪ್ರದಾಯಬದ್ಧ ವಸ್ತ್ರಗಳಲ್ಲಿ ಮಿಂಚುತ್ತಾರೆ. ಪುರುಷರು ಪೇಟ ಕಟ್ಟಿಕೊಂಡು ಗೌರವದಿಂದ ಭಾಗವಹಿಸುತ್ತಾರೆ. ಜನಪದ ಹಾಡುಗಳು, ಪದಗಳು, ಕಥೆಗಳು ಇವು ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿರುವ ಅಮೂಲ್ಯ ಸಂಸ್ಕೃತಿ. ಇಂದಿನ ಕಾಲದಲ್ಲಿ ಕಾಡುಗೊಲ್ಲರು ಪ್ರೇರಣಾದಾಯಕ ಸಂಗೀತ. ಕಾಲ ಬದಲಾಗಿದೆ, ಆದರೆ ಕಾಡುಗೊಲ್ಲರ ಆತ್ಮ ಬದಲಾಗಿಲ್ಲ. ಇಂದಿನ ಯುವಕರು ಶಿಕ್ಷಣ, ಉದ್ಯೋಗ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆಯುತ್ತಿದ್ದಾರೆ. ಆದರೂ ತಮ್ಮ ಮೂಲವನ್ನು ಮರೆಯದೆ ಜಾತ್ರೆಗಳಲ್ಲಿ, ಪೂಜೆಗಳಲ್ಲಿ, ಕುಟುಂಬದ ಸಂಪ್ರದಾಯಗಳಲ್ಲಿ ಪೂರ್ವಜರ ಸಂಸ್ಕೃತಿಯನ್ನು ಗೌರವದಿಂದ ಉಳಿಸಿಕೊಂಡಿದ್ದಾರೆ. ಇದು ಕೇವಲ ಒಂದು ಸಮುದಾಯದ ಕಥೆಯಲ್ಲ, ಇದು ಕನ್ನಡ ನಾಡಿನ ಹೆಮ್ಮೆಯ ಕಥೆ. ಮುಂದಿನ ವಿಡಿಯೋದಲ್ಲಿ ಕಾಡುಗೊಲ್ಲರ ಕುಲಗಳ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿಯೋಣ. ಇಂತಹ ಅಪರೂಪದ ಮಾಹಿತಿಗಾಗಿ ಎಲ್ಲರೂ ಗೋಕುಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.